ಏನು ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣವನ್ನ ಮಾಡಿರ್ತಕ್ಕಂಥದ್ದ ವಿರುದ್ಧವಾಗಿ ಕೇಸ್ಗಳನ್ನ ಹಾಕ್ಬೇಕು ಅಂತೇಳಿ ಅಧಿವೇಶನದಲ್ಲಿ ಮಸೂದೆಯನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ. ಯಾಕೆ ಅಂತ ಅಂದ್ರೆ ನಾವು ಪ್ರಜಾಪ್ರಭುತ್ವ ಇರ್ತಕ್ಕಂಥ ದೇಶದಲ್ಲಿ ನಾವು ನೀವೆಲ್ಲ ವಾಸ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇವತ್ತು ನಾವು ನೀವು ವಾಕ್ ಸ್ವಾತಂತ್ರ್ಯವನ್ನ ಒಂದು ಕೊಟ್ಟಿರ್ತಕ್ಕಂಥದ್ದು, ಫ್ರೀಡಮ್ ಇರ್ಲಿ ಅಂತಕ್ಕಂಥದ್ದನ್ನ ಇಡೀ ಇತಿಹಾಸದಲ್ಲಿ ಗಮನಿಸ್ಬೇಕಾದ್ರೆ ದ್ವೇಷ ಭಾಷಣವನ್ನ ಮಾಡೋದಕ್ಕೆ ಕುಮ್ಮಕ್ ಕೊಡ್ತಂಥದ್ದೇ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರುಗಳು. ಈ ಹಿಂದೆಯಿಂದಲೂ ಅಷ್ಟೇ, ಕೇಂದ್ರ ಸರ್ಕಾರದಲ್ಲಿ ಇರ್ಬೋದು, ರಾಜ್ಯ ಸರ್ಕಾರದಲ್ಲಿ ಇರ್ಬೋದು, ದ್ವೇಷವನ್ನ ಆಡ್ತಕ್ಕಂಥ, ದ್ವೇಷವನ್ನ ಬಿತ್ತಕ್ಕಂಥ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿ ಇವತ್ತೇನಾರ ಮಾಡ್ತಾ ಇದೆ ಅಂತ ಅಂದ್ರೆ ಅದು ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಅವಧಿಯಲ್ಲಿ ಮಾತ್ರ. ಇದರ ವಿರುದ್ಧವಾಗಿ ಏನಾರ ನಾವು ಮಾತಾಡ್ತೀವಿ ಅಂತಕ್ಕಂಥ ಒಂದು ಭಯವನ್ನ ಇಟ್ಕೊಂಡು ಬೇರೆಯವರ ಧ್ವನಿಯನ್ನ ಅಡಗಿಸ್ತಕ್ಕಂಥ ಕೆಲಸಕ್ಕೆ, ಸಮಾಜದಲ್ಲಿ ನ್ಯಾಯಪರವಾಗಿ ಹೋರಾಡೋಂಥವ್ರನ್ನ ಧ್ವನಿಯನ್ನ ಕುಗ್ಸಕ್ಕಂಥ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಬಹಳ ಖಂಡನೀಯ. ಈ ಕಾಯ್ದೆಯನ್ನ ವಾಪಸ್ ಪಡಿಬೇಕು, ವಾಕ್ ಸ್ವಾತಂತ್ರ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು. ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಇವರು ಬದಲಾವಣೆ ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ಬಹಳ ಖಂಡನೀಯ. ದಯಮಾಡಿ ಇದನ್ನೆಲ್ಲ ಸಾರ್ವಜನಿಕರು ಎಚ್ಚೆತ್ತ. ಇದು ಬರೀ ಬಿಜೆಪಿ ನಾಯಕರಿಗೆ ಮಾತ್ರ ಅಲ್ಲ, ಯಾವುದೇ ಒಂದು ಸಂಘಟನೆಯ ಹೋರಾಟಗಾರರಿಗಿರ್ಬೋದು ಮತ್ತು ಸಮಾಜ ಸೇವಕರಿಗಿರ್ಬೋದು, ಯಾವುದೇ ವಿರುದ್ಧವಾಗಿ ಮಾತಾಡ್ಬೇಕಾದ್ರೆ ಅವರ ಧ್ವನಿಯನ್ನ ಅಡಗಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಖಂಡನೀಯ. ದಯಮಾಡಿ ಈ ಬಿಲ್ಲನ್ನು ವಾಪಸ್ ಪಡಿಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.